ನೋಡಿ, ನಾಳೆಯಿಂದ ರಾಜ್ಯ ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. 10 ಹಲವು ನಿರೀಕ್ಷೆಗಳಿದಾವೆ ಈ ಬಜೆಟ್ ಮೇಲೆ. ಯಾವ ರೀತಿ ಯಾರ್ಯಾರಿಗೆ ಏನೇನು ಕೊಡುಗೆ ಕೊಡಬಹುದು ಅಂತ. ಸೊ ನಾಳೆಯಿಂದ ರಾಜ್ಯ ಬಜೆಟ್ ಅಧಿವೇಶನ ಸ್ಟಾರ್ಟ್. ನಾಳೆ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಮಾರ್ಚ್ 7ನೇ ತಾರೀಕು ರಾಜ್ಯ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸಲಿಕ್ಕಿದ್ದಾರೆ. ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಗಳನ್ನು ಸಿದ್ದರಾಮಯ್ಯನವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದಾಖಲೆಯ 16ನೇ ಬಜೆಟ್ ಇದು ಸಿದ್ದರಾಮಯ್ಯನವರದು. ಮತ್ತೊಂದು ಕಡೆ ಸರ್ಕಾರವನ್ನು ಹೆಂಗಾದರೂ ಮಾಡಿ ಕಟ್ ಹಾಕಬೇಕು ಅಂತ ಹೇಳಿ ದೋಸ್ತಿ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸದನದಲ್ಲಿ ಹೋರಾಟ ಮಾಡೋದಕ್ಕೆ ಬಿಜೆಪಿ ಜೆಡಿಎಸ್ ಸಜ್ಜಾಗಿದೆ. ಬಸ್ಸು, ಮೆಟ್ರೋ ದರ ಏರಿಕೆ, ವಿದ್ಯುತ್, ನೀರು, ಹಾಲಿನ ದರ ಎಲ್ಲವೂ ಏರಿಕೆ ಆಗಿಬಿಟ್ಟಿದೆ. ಆಮೇಲೆ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಜಾಸ್ತಿ ಆಗಿದೆ. ಗ್ಯಾರಂಟಿ ಹಣ ಬಿಡುಗಡೆ ಲೇಟ್ ಆಗಿದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಕೊರತೆ ಆಗಿದೆ. ಕೆಪಿಎಸ್ಸಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗೆ ಸಾಕಷ್ಟು ಅಸ್ತ್ರಗಳನ್ನು ಪ್ರಯೋಗ ಮಾಡೋದಕ್ಕೆ ಬತ್ತಳಿಕೆಯಲ್ಲಿ ಅಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ. ಇತ್ತ ವಿಪಕ್ಷಗಳಿಗೆ ಸಮರ್ಪಕ ಉತ್ತರ ಕೊಡೋದಕ್ಕೂ ಕೂಡ ಸಿದ್ದು ಸಜ್ಜಾಗಿದ್ದಾರೆ. ಸೊ ದಾಖಲೆಯ 16ನೇ ಬಜೆಟ್ ಇದು ಸಿದ್ದರಾಮಯ್ಯನವರ ಕಡೆಯಿಂದ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಇದು ಒಂದು ಆ್ಯಂಗಲ್ ಆದರೆ, ಮತ್ತೊಂದು ಆ್ಯಂಗಲ್ ಬಿಜೆಪಿ ಜೆಡಿಎಸ್ ನಾಯಕರು ಸರ್ಕಾರದ ಮೇಲೆ ಮುಗಿ ಬೀಳೋದಕ್ಕೆ ಕೆಲವೊಂದಿಷ್ಟು ಹಗರಣ ಜೊತೆಗೆ ಸಮಸ್ಯೆಗಳು ಅದೆಲ್ಲವೂ ಕೂಡ ಪ್ರಸ್ತಾಪವನ್ನು ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸ. ಬಸ್ ಸಮಸ್ಯೆ ಆಗ್ತಾ ಇದೆ, ಕೆಲವು ಕಡೆ ಬಸ್ ಸಿಗ್ತಾ ಇಲ್ಲ. ಆಮೇಲೆ ಅಲ್ಲೂ ಕೂಡ ಅಷ್ಟೇ ಟಿಕೆಟ್ ದರ ಏರಿಕೆ ಆಗಿದೆ. ಮೆಟ್ರೋ ದರ ಟಿಕೆಟ್ ದರ ಏರಿಕೆ ಆಗಿದೆ. ವಿದ್ಯುತ್ ಸಮಸ್ಯೆ ಇದೆ, ನೀರು ಸಮಸ್ಯೆ ಇದೆ, ಹಾಲಿನ ದರ ಏರಿಕೆ ಆಗಿದೆ. ಇದೆಲ್ಲದರ ಬಗ್ಗೆ ಪ್ರಸ್ತಾಪಿಸಿ ಸರ್ಕಾರವನ್ನು ಕಟ್ಟಾಕಬೇಕು ಅಂಥೇಳಿ ಬಿಜೆಪಿ ಜೆಡಿಎಸ್ ನಾಯಕರು ರೆಡಿಯಾಗಿದ್ದರೆ ಅದನ್ನು ಡಿಫೆಂಡ್ ಮಾಡಿಕೊಂಡು ತಕ್ಕ ಉತ್ತರ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಕೂಡ ಸಜ್ಜಾಗಿದ್ದಾರೆ.